ಈ ಖಾತಾ ಅಭಿಯಾನ ಪ್ರಾರಂಭ. ತೋರ್ವಿಹಾಳ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಇದೇ 18ರಿಂದ ಈ ಖಾತಾ ಅಭಿಯಾನ ಆರಂಭಗೊಂಡಿದೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅಧಿಕೃತ ಆಸ್ತಿಗಳಿಗೆ ಈ ಖಾತಾ ನೀಡುವ ನಿಟ್ಟಿನಲ್ಲಿ ಅಭಿಯಾನ ಆರಂಭಿಸಲಾಗಿದೆ ಎಂದು ಮುಖ್ಯಾಧಿಕಾರಿ ಸಾಬಣ್ಣ ಕಟ್ಟೇಕಾರ್ ತಿಳಿಸಿದರು. ಸ್ಥಳೀಯ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಅಧಿಕೃತ ಅನಧಿಕೃತ ಬಡಾವಣೆಗಳು, ವಿನ್ಯಾಸಗಳು ಮತ್ತು ಅಧಿಕೃತ ಆಸ್ತಿಗಳಿಗೆ ಪೌರಸಭೆಯ ಅಧಿನಿಯಮ 1964 ಕಲಂ 106(1)(b) 2 ಅನ್ವಯ ಹಾಗೂ ಸರ್ಕಾರ ಸುತ್ತೋಲೆ ದಿನಾಂಕ 14/8/2009 ಅನ್ವಯ ದಂಡ ವಿಧಿಸುವ ಮೂಲಕ ತೆರಿಗೆ ವ್ಯಾಪ್ತಿಗೆ ತರಲಾಗುವುದು. ಕಾರಣ, ಇಂತಹ ಆಸ್ತಿಗಳ ಮಾಲೀಕರು ಎಲ್ಲ ಮೂಲ ದಾಖಲೆಗಳೊಂದಿಗೆ ಪಟ್ಟಣ ಪಂಚಾಯಿತಿಗೆ 90 ದಿನಗಳ ಒಳಗಾಗಿ ಸಲ್ಲಿಸಿ ಈ ಖಾತೆಯನ್ನ ಪಡೆದುಕೊಳ್ಳಲು ಮುಖ್ಯಾಧಿಕಾರಿಗಳು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಲವು ವರ್ಷಗಳಿಂದ ನೆನೆಗುದಿರ್ತಕ್ಕಂಥ ಅನಧಿಕೃತ ಲೇಔಟ್ಗಳು ಇಡೀ ಕರ್ನಾಟಕದ ತುಂಬ ಲಕ್ಷಾನುಗಟ್ಟಲೆ ಇದ್ದರಿಂದ ಅದರಿಂದ ಸರ್ಕಾರಕ್ಕೆ ಲಕ್ಷಾನುಗಟ್ಟಲೆ ಆದಾಯ ನಷ್ಟ ಆಗ್ತದ ಒಂದು ಮನಗಂಡಂಥ ಸರ್ಕಾರ ಈ ಒಂದು ಅಭಿಯಾನವನ್ನು ಕೈಗೆತ್ತಿಕೊಂಡಿದೆ. ಈ ಅಭಿಯಾನದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲ ಅನಧಿಕೃತ ಆಸ್ತಿದಾರರು ಸರ್ಕಾರದಿಂದ ಎಲ್ಲ ಸೌಲಭ್ಯವನ್ನು ಪಡೆಯುತ್ತಿದ್ದು ಸರ್ಕಾರಕ್ಕೆ ಯಾವುದೇ ಒಂದು ತೆರಿಗೆಯನ್ನು ಪಾವತಿಸದೆ, ಲೈಟ್ ಆಗಿರ್ಬೋದು, ನೀರಾಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಪಂಚಾಯತಿಯಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು, ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡೆದಿದ್ದಾರೆ. ಬಟ್ ಸರ್ಕಾರಕ್ಕೆ ಅಥವಾ ಪಂಚಾಯತಿಗೆ ಯಾವುದೇ ಆದಾಯ ಇಲ್ಲದ ಕಾರಣ ಸರ್ಕಾರ ಒಂದು ಮಹತ್ತರವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ನಿರ್ಧಾರ ಏನಪ್ಪ ಅಂತಂದರೆ, ಅನಧಿಕೃತ ಲೇಔಟ್ಗಳು, ಗುಂಟೆ ಲೆಕ್ಕದಲ್ಲಿರ್ತಕ್ಕಂಥ ಲೇಔಟ್ಗಳಿಗೆ ಒಂದು ಡೀಡನ್ನು ಮತ್ತು ಅವರ ಭಾವಚಿತ್ರವನ್ನು ಮತ್ತು ಆಸ್ತಿಗೆ ಸಂಬಂಧಪಟ್ಟಂಥ ಯಾವುದೇ ದಾಖಲಾತಿದ್ದಲ್ಲಿ ಮತ್ತು ಒಂದು ಸ್ವತ್ತಿನ ಋಣಭಾರ ಪ್ರಮಾಣಪತ್ರ, ಆಸ್ತಿ ತೆರಿಗೆ ಪಾವತಿಸಿದ ರಸೀದಿ ಇದ್ದರೆ ಮಾತ್ರ ಸಾಕು. ಮತ್ತೇನಪ್ಪ, ಆಸ್ತಿ ಮಾಲೀಕರ ಫೋಟೋ, ಕೆಲವೊಂದು 6 ದಾಖಲಾತಿಗಳನ್ನು ಸರ್ಕಾರ ಸೂಚಿಸಿದೆ. ಆ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ಸಕಾಲದಲ್ಲಿ, ಅಂದರೆ ಸರ್ಕಾರ ಗಡುವು ನೀಡಿದ್ದು 3 ತಿಂಗಳು. ಆ 3 ತಿಂಗಳ ಒಳಗಾಗಿ ತಾವು ತಮ್ಮ ಆಸ್ತಿಯನ್ನು ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ವಿಲೀನಗೊಳಿಸಿ ಈ ಖಾತೆಯನ್ನು ಪಡೆದುಕೊಂಡು ಸರ್ಕಾರದ ಉದ್ದೇಶವನ್ನು ಈಡೇರಿಸಿ ಪಂಚಾಯತಿಗೆ ಮತ್ತು ಸರ್ಕಾರಕ್ಕೆ ಆದಾಯವನ್ನು ಬರೆಸಲಿಕ್ಕೆ ಪಟ್ಟಣ ಪಂಚಾಯತಿ ಎಲ್ಲ ಸಾರ್ವಜನಿಕರಲ್ಲಿ ನಾವು ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಸರ್ಕಾರ 6 ದಾಖಲೆಗಳು ಕಡ್ಡಾಯವಾಗಿ ಘೋಷಣೆ ಮಾಡಿದೆ. ಅದರಲ್ಲಿ ಯಾವುದಾದ್ರೂ ಒಂದು ತಮ್ಮಂದ್ರೆ ನಡೀತಿದೆ? ಇಲ್ಲ ಸರ್, ಕಡ್ಡಾಯವಾಗಿ 6 ದಾಖಲೆ ತರಲೇಬೇಕು. ಅದರಲ್ಲಿ ಒಂದು ಮೋಸ್ಟ್ ಅಂದರೆ ಡೀಡ್, ಯಾವುದೇ ಡೀಡ್ ಆಗಿರ್ಬೋದು, ಅಂದರೆ ನೋಂದಾಯಿತ, ಅಂದರೆ ಸಬ್ ರಿಜಿಸ್ಟ್ರಲ್ಲಿ ನೋಂದಾಯಿ ಆಗಿರ್ಬೇಕು. ಆ ಒಂದು ಡೀಡ್ ಯಾವುದೇ ಇದು ಗಿಫ್ಟೆಡ್ ಆಗಿರ್ಬೋದು ಅಥವಾ ಖರೀದಿ ಪತ್ರ ಆಗಿರ್ಬೋದು, ಯಾವುದೇ ಒಂದು ಡೀಡ್ ಇದ್ದರೆ ಸಂಬಂಧಪಟ್ಟಂಥ ಸಪೋರ್ಟಿವ್ ಡಾಕ್ಯುಮೆಂಟ್ ನಡೀತದೆ. ಅದರಲ್ಲಿ ಟ್ಯಾಕ್ಸ್ ಕಡೆ ರೆಸಿಪ್ಟ್ ಇದ್ದೇ ಇರುತ್ತೆ ಸರ್, ಜಾಗದ ಭಾವಚಿತ್ರದ ಇದ್ದೇ ಇರುತ್ತೆ ಸರ್. ಇದು ಮಸ್ಟ್ ಆ್ಯಂಡ್ ಶುಡ್ ಯಾವುದು ಡೀಡು, ಇದನ್ನು ಕೊಟ್ಟು ತಾವು ಈ ಖಾತೆಯನ್ನು ಪಡಿಬೋದು. ಅದು 30 ದಿನಗಳ ಕಾಲ ಗಡುವು ಇರುತ್ತದೆ. ಶ್ರೀ ಸಿದ್ದರಾಮಯ್ಯ ಸರ್ ಆದೇಶವನ್ನು ಹೊರಡಿಸಿದ್ದಾರೆ. ಅದೇ ಈಗ ನಮ್ಮ ಈ ಖಾತೆಯನ್ನು ಎಲ್ಲರೂ ಸಾರ್ವಜನಿಕರು ನಮ್ಮಲ್ಲಿ ಬಂದು ಪಂಚಾಯತಿಗೆ ಸಲಹೆಯನ್ನು ಕೇಳಿಕೊಂಡು ಇವೆಲ್ಲರೂ ನೀವು ಡಾಕ್ಯುಮೆಂಟ್ಸ್ ಸುದೀಪ ಕೊಡ್ತಾರೆ ಅಂತೇಳಿ ತಮ್ಮಲ್ಲಿ ನೆನೆಸಿಕೊಳ್ತಾರೆ.